ನಮಸ್ಕಾರ ಚದುರಂಗಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಚದುರಂಗದಲ್ಲಿ ಇವತ್ತಿನ ಎರಡು ಪ್ರಮುಖ ವಿದ್ಯಮಾನಗಳ ಕಂಪ್ಲೀಟ್ ಡೀಟೇಲ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಮೊದಲ ಸುದ್ದಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ದೊಡ್ಡ ಮಟ್ಟದ ಕದನವೇ ನಡೆದು ಹೋಗಿದೆ. ಹೋರಾಟಕ್ಕೂ ಕೂಡ ಬಿಜೆಪಿ ಜೆಡಿಎಸ್ ಮುಂದಾಗಿ ಹೋರಾಟವನ್ನ ಮಾಡಿದ್ವು. ಅಷ್ಟು ಮಾತ್ರ ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟರು. ಆ ನಂತರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಶಾಸಕರಿಗೆ ಇಲ್ಲಿ ಅನ್ಯಾಯ ಆಗೋದಿಲ್ಲ, ಹಕ್ಕುಚ್ಯುತಿ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಸ್ಪಷ್ಟನೆಯನ್ನ ಕೊಟ್ಟ ಬಳಿಕವೇ ಈ ಒಂದು ಹೋರಾಟವನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ದ ಹೋರಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕಿದ್ರು. ಹಾಗಾದ್ರೆ ಏನಿದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಹೋರಾಟ? ಇಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ನೀಡಲಾಗ್ತಾ ಇದೆ, ಸಂಬಳದ ವಿಚಾರ ಏನು, ಇವೆಲ್ಲದರ ಡೀಟೇಲ್ನ ಜೊತೆಗೆ ಎರಡನೇ ಸುದ್ದಿಯಲ್ಲಿ ಈಗಾಗಲೇ ಅಮ್ಮ ಮಗನ ಬಾಂಧವ್ಯಕ್ಕೆ ಕೊಳ್ಳಿ ಇಡ್ಲಾಗಿದೆಯಾ, ಹಾಗಾದ್ರೆ ಇವರಿಬ್ಬರ ಸಂಬಂಧ ಯಾವ ರೀತಿಯಾಗಿತ್ತು, ಇದೀಗ ಯಾವ ಹಂತಕ್ಕೆ ಬಂದು ತಲುಪಿದೆ, ಪೋಸ್ಟ್ ಅಲ್ಲಿ ಏನೇನು ಒಂದು ವಿಚಾರಗಳು ಜನರಿಗೆ ಅರ್ಥ ಆಗ್ತಾರೆ, ಇದು ಯಾರ ವಿಚಾರ? ಈಗಾಗಲೇ ನಿಮಗೆ ಗೊತ್ತಿದೆ, ನಟ ದರ್ಶನ್ ಹಾಗೆಯೇ ಸುಮಲತಾ ಅಮ್ಮ ಮಗನ ಬಾಂಧವ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಬೆಳವಣಿಗೆ ನಡೆದಿದೆ. ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚದುರಂಗದ ಹೆಡ್ಲೈನ್ಸ್. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಸಮರ, ರಾಜ್ಯಪಾಲರಿಗೆ ದೂರು ಕೊಟ್ಟ ಪ್ರತಿಪಕ್ಷಗಳು, ಶಾಸಕರ ಹಕ್ಕುಚ್ಯುತಿಯದ್ದೇ ಕಳವಳ. ಏನೇ ಹೋರಾಟ ಮಾಡಿದ್ರು ಸಮಿತಿ ನಿಲ್ಸಲ್ಲ, ಸದನದಲ್ಲೇ ಸಿಎಂ ಸ್ಪಷ್ಟೋಕ್ತಿ. ಇನ್ನೂ 5 ವರ್ಷನೂ ನಾನೇ ಸಿಎಂ ಅನ್ನುವ ಸಂದೇಶ. ಸುಮಲತಾ ಅನ್ಫಾಲೋ ಮಾಡಿದ ದರ್ಶನ್, ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಹವ, ಅಮ್ಮ ಮಗನ ಸಂಬಂಧ ಹದಗೆಟ್ಟಿಲ್ಲ ಅಂದ ಸುಮಲತಾ.